ನಮಸ್ಕಾರ. ಪ್ರತಿ ಯುಪಿಎಸ್ಸಿ ಆಕಾಂಕ್ಷಿ ಪಾಲಿಟಿ ಓದ್ತಾರೆ. ಆದ್ರೆ ಪರೀಕ್ಷೆಯಲ್ಲಿ ಎಕ್ಸಾಮಿನರ್ ಮೊದಲ ಟ್ರ್ಯಾಪ್ ಹಾಕೋದೇ ಈ ಐತಿಹಾಸಿಕ ಹಿನ್ನೆಲೆಯ ಭಾಗದಿಂದ ಅನ್ನೋದು ಎಷ್ಟು ಜನರಿಗೆ ಗೊತ್ತು? ಇದು ತುಂಬಾ ಸತ್ಯವಾದ ಮಾತು. ಯಾಕೆಂದ್ರೆ ನೋಡಿ, ಈ ರೆಗ್ಯುಲೇಟಿಂಗ್ ಆಕ್ಟ್ ಇರ್ಬೋದು, ಆಮೇಲೆ 1935ರ ಕಾಯ್ದೆ ಇರ್ಬೋದು, ಹೌದು, ಇದರ ಬಗ್ಗೆ ಒಂದು ಸರಿಯಾದ ಕ್ಲಾರಿಟಿ ಇಲ್ಲ ಅಂದ್ರೆ ನಿಜವಾಗ್ಲೂ ಪಾಲಿಟಿಯ ಅರ್ಧ ಸಿಲೆಬಸ್ನ ಆ ಅಡಿಪಾಯವೇ ಶೀಕಿಯಾಗ್ಬಿಡುತ್ತೆ. ಅದರ ಬೇಸ್ ಅಲ್ಲಾಡದ ಹಾಗೆ. ಎಕ್ಸಾಕ್ಟ್ಲಿ. ಇದು ಕೇವಲ ಇತಿಹಾಸದ ದಿನಾಂಕಗಳಲ್ವಲ್ಲ, ನಮ್ಮ ಇವತ್ತಿನ ಸಂಸತ್ತು, ನ್ಯಾಯಾಂಗ, ಆಡಳಿತ ವ್ಯವಸ್ಥೆ ಇದೆಲ್ಲ ಹೇಗೆ ಬಂತು ಅನ್ನೋದರ ಕಥೆ ಇದು. ಅದಕ್ಕಾಗಿಯೇ ಇವತ್ತಿನ ನಮ್ಮ ಈ ಚರ್ಚೆ. ಇದು ಮುಗಿದ ಮೇಲೆ ಈ ಅಧ್ಯಾಯವನ್ನ ಕೇವಲ ನೆನಪಿಟ್ಟುಕೊಳ್ಳೋದಲ್ಲ, ಬದಲಾಗಿ ಪ್ರತಿಯೊಂದು ಕಾಯ್ದೆಯ ಹಿಂದಿನ ತರ್ಕ, ಅದರ ಹಿಂದಿನ ರಾಜಕೀಯ ಒತ್ತಡಗಳೇನು, ಅದು ಮುಂದಿನ ಕಾಯ್ದೆಗೆ ಹೇಗೆ ದಾರಿ ಮಾಡಿಕೊಟ್ಟಿತು, ಇದನ್ನೆಲ್ಲ ಸಂಪರ್ಕಿಸಲು ಸಾಧ್ಯವಾಗುತ್ತೆ. ಖಂಡಿತ. ಒಂದಕ್ಕೊಂದು ಕೊಂಡಿ ಬೆಸೆಯುತ್ತಾ ಹೋದ್ರೆ ಈ ಅಧ್ಯಾಯ ತುಂಬಾ ಸ್ವಾರಸ್ಯಕರವಾಗುತ್ತೆ. ಚರ್ಚೆ ಆರಂಭಿಸುವ ಮುನ್ನ ಒಂದು ಮಾತು. ಈ ದೀರ್ಘ ಗಂಟೆಗಳ ಓದು, ಕೆಲವೊಮ್ಮೆ ಕಾಡುವ ಗೊಂದಲ, ಕುಟುಂಬದ ನಿರೀಕ್ಷೆಗಳ ಒತ್ತಡ ಮತ್ತೆ ಕುಸಿಯುವ ಆತ್ಮವಿಶ್ವಾಸ, ಇದೆಲ್ಲ ಈ ಯುಪಿಎಸ್ಸಿ ಪಯಣದ ಒಂದು ಭಾಗ ಅಲ್ವಾ? ಖಂಡಿತ ಭಾಗ. ಕೆಲವೊಮ್ಮೆ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ಇಲ್ಲೇ ನಿಂತಿದ್ದೀನಿ ಅಂತ ಅನ್ನಿಸಿದ್ರೆ ಒಂದು ಮಾತು ನೆನ್ಪಿನಲ್ಲಿರ್ಲಿ. ರ್ಯಾಂಕ್ ತಯಾರಾಗೋದು ಒಂದೇ ದಿನದ ಓದಿನಿಂದಲ್ಲ, ಪ್ರತಿದಿನದ ಸ್ಥಿರತೆಯಿಂದ. ಅತ್ಯುತ್ತಮವಾಗಿ ಹೇಳಿದ್ರಿ. ಇವತ್ತಿನ ಈ ವಿಶ್ಲೇಷಣೆ ಆ ಸ್ಥಿರತೆಗೆ ಒಂದು ಸ್ಪಷ್ಟವಾದ ದಿಕ್ಕನ್ನ ನೀಡುತ್ತೆ. ಈ ಅಧ್ಯಾಯದ ಮೇಲಿರೋ ಭಯವನ್ನ ಹೋಗಲಾಡಿಸಿ ಇದೊಂದು ಭದ್ರ ಬುನಾದಿ ಅನ್ನೋ ಆತ್ಮವಿಶ್ವಾಸ ಮೂಡಿಸೋದೇ ನಮ್ಮ ಉದ್ದೇಶ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಭಾರತೀಯ ರಾಜವ್ಯವಸ್ಥೆಯ ಐತಿಹಾಸಿಕ ಹಿನ್ನೆಲೆಯನ್ನ ನಾವು 2 ಪ್ರಮುಖ ಹಂತಗಳಾಗಿ ವಿಂಗಡಿಸಬಹುದು. ಹೌದು. ಮೊದಲನೇದು ಕಂಪನಿ ಆಳ್ವಿಕೆ, ಅಂದ್ರೆ 1783ರಿಂದ 1858. ಎರಡನೇದು ಕಿರೀಟದ ಆಳ್ವಿಕೆ, 1858ರಿಂದ 1947. ಮೊದಲು ಕಂಪನಿ ಆಳ್ವಿಕೆಯಿಂದಾನೇ ಶುರು ಮಾಡೋಣ ಅಲ್ವಾ? ಅದೇ ಸರಿ. ನಮ್ಮ ಮೊದಲ ನಿಲ್ದಾಣ ರೆಗ್ಯುಲೇಟಿಂಗ್ ಆಕ್ಟ್ 1773. ಈ ಕಾಯ್ದೆಯನ್ನ ಯಾಕೆ ತರಲಾಯಿತು? ಇದರ ಹಿಂದಿನ ಕಾರಣಗಳೇನು? ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ. 1770ರ ದಶಕದ ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿ ಅದು ಕೇವಲ ಒಂದು ವ್ಯಾಪಾರಿ ಸಂಸ್ಥೆಯಾಗಿ ಉಳಿದಿರಲಿಲ್ಲ, ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆದುಬಿಟ್ಟಿತ್ತು. ಹೌದು. ಭಾರತದಲ್ಲಿ ದೊಡ್ಡ ಭೂಪ್ರದೇಶವನ್ನ ಆಳುವ ರಾಜಕೀಯ ಶಕ್ತಿಯಾಗಿತ್ತು. ಆದರೆ ಅದರ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಮಿತಿಮೀರಿತ್ತು. ಕಂಪನಿ ಆರ್ಥಿಕವಾಗಿ ದಿವಾಳಿಯಾಗೋ ಹಂತಕ್ಕೆ ಬಂದಿತ್ತು. ಓ ಹಾಗೆ. ಆದರೆ ಕಂಪನಿಯ ಅಧಿಕಾರಿಗಳು ಮಾತ್ರ ಭಾರತದಿಂದ ಅಪಾರ ಸಂಪತ್ತು ಗಳಿಸಿ ಇಂಗ್ಲೆಂಡ್ನಲ್ಲಿ ಶ್ರೀಮಂತರಾಗಿ ಮೆರೆಯುತ್ತಿದ್ರು. ಇದನ್ನೆಲ್ಲ ನೋಡಿ ಬ್ರಿಟಿಷ್ ಸಂಸತ್ತಿಗೆ ಕಂಪನಿಯ ವ್ಯವಹಾರಗಳನ್ನ ನಿಯಂತ್ರಿಸಬೇಕು, ಒಂದು ಕಡಿವಾಣ ಹಾಕಬೇಕು ಅಂತ ಅನಿಸ್ತು. ಆ ಮೊದಲ ಪ್ರಯತ್ನವೇ ಈ 1773ರ ರೆಗ್ಯುಲೇಟಿಂಗ್ ಆಕ್ಟ್. ಅಂದ್ರೆ ಇದು ಕಂಪನಿಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಅದರ ಮೇಲೆ ಒಂದು ಹಿಡಿತ ಸಾಧಿಸೋ ಮೊದಲ ಹೆಜ್ಜೆಯಾಗಿತ್ತು. ಹಾಗಾದ್ರೆ ಈ ಕಾಯ್ದೆ ತಂದ ಪ್ರಮುಖ ಬದಲಾವಣೆಗಳೇನು? ಒಂದು 4 ಪ್ರಮುಖ ಬದಲಾವಣೆಗಳನ್ನು ನಾವು ಗುರುತಿಸಬಹುದು. ಮೊದಲನೇದಾಗಿ, ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಬದಲಾಯಿಸಲಾಯಿತು. ಸರಿ. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಈ ಹುದ್ದೆಗೆ ಏರಿದ ಮೊದಲಿಗರು. ಇನ್ನು ಎರಡನೇದಾಗಿ, ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳು ಇನ್ನು ಮುಂದೆ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನರಾದರು. ಓ, ಅಂದ್ರೆ ಅಧಿಕಾರ ಕಲ್ಕತ್ತಾದಲ್ಲಿ ಕೇಂದ್ರೀಕೃತವಾಯಿತು. ನಿಖರವಾಗಿ. ಇದು ಭಾರತದಲ್ಲಿ ಆಡಳಿತವನ್ನ ಕೇಂದ್ರೀಕರಣಗೊಳಿಸಲು ಬ್ರಿಟಿಷ್ ಸರ್ಕಾರ ಇಟ್ಟ ಮೊದಲ ಅತ್ಯಂತ ಮಹತ್ವದ ಹೆಜ್ಜೆ. ಪರೀಕ್ಷೆ ದೃಷ್ಟಿಯಿಂದ ಕೇಂದ್ರೀಕರಣದ ಮೊದಲ ಹೆಜ್ಜೆ ಅನ್ನೋ ವಾಕ್ಯ ಬಹಳ ಮುಖ್ಯ. ಸರಿ. ಇನ್ನು ಮೂರನೇ ಬದಲಾವಣೆ? ಮೂರನೇದಾಗಿ, ಕಲ್ಕತ್ತಾದಲ್ಲಿ 1774ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಆದರೆ ಇಲ್ಲೊಂದು ಗೊಂದಲವಿತ್ತು. ಈ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ಏನು, ಅದು ಕಂಪನಿ ಅಧಿಕಾರಿಗಳಿಗೂ ಅನ್ವಯಿಸುತ್ತಾ ಇಲ್ವಾ ಅನ್ನೋ ಸ್ಪಷ್ಟತೆ ಇರಲಿಲ್ಲ. ಇದು ಮುಂದೆ ಸಂಘರ್ಷಕ್ಕೆ ಕಾರಣವಾಗಿರಬೇಕು. ಹೌದು. ಇನ್ನು ನಾಲ್ಕನೇದಾಗಿ, ಕಂಪನಿ ಆಡಳಿತ ಮಂಡಳಿಯಾದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಭಾರತದಲ್ಲಿನ ತನ್ನ ಕಂದಾಯ, ನಾಗರಿಕ, ಮಿಲಿಟರಿ ವ್ಯವಹಾರಗಳ ಬಗ್ಗೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಮಾಡುವುದನ್ನ ಕಡ್ಡಾಯ ಮಾಡಿದ್ರು. ಒಟ್ಟಿನಲ್ಲಿ ನಿಯಂತ್ರಣದ ಆರಂಭ. ಆದ್ರೆ ಈ ಕಾಯ್ದೆಯಲ್ಲಿ ದೋಷಗಳಿದ್ವು ಅಂತ ಹೇಳ್ದ್ರಿ. ಹಾಗಾದ್ರೆ ಈ ದೋಷಗಳನ್ನ ಸರಿಪಡಿಸಲು ಮುಂದಿನ ಹೆಜ್ಜೆ ಏನಾಗಿತ್ತು? ನಿಮ್ಮ ಪ್ರಶ್ನೆಯೇ ಮುಂದಿನ ಕಾಯ್ದೆಗೆ ದಾರಿ.
1773ರ ಕಾಯ್ದೆಯಲ್ಲಿದ್ದ ಗೊಂದಲಗಳನ್ನು ನಿವಾರಿಸಲು ಮತ್ತು ರಾಜಕೀಯ ಹಿಡಿತವನ್ನು ಸ್ಪಷ್ಟಪಡಿಸಲು ತಂದಿದ್ದೇ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಹೌದು. ಇದರಲ್ಲಿ ಒಂದು ಬಹುಮುಖ್ಯ ಪರಿಕಲ್ಪನೆಯನ್ನ ಜಾರಿಗೆ ತರಲಾಯಿತು. ಅದೇ ದ್ವಿಸರ್ಕಾರ ಅಥವಾ ಡಬಲ್ ಗವರ್ಮೆಂಟ್ ಸಿಸ್ಟಮ್. ದ್ವಿಸರ್ಕಾರ ಅಂದ್ರೆ ಅಧಿಕಾರದ ವಿಭಜನೆ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದೇ? ಖಂಡಿತ. ಹೇಗೆ ಅಂದ್ರೆ, ಕಂಪನಿಯ ಚಟುವಟಿಕೆಗಳನ್ನ 2 ಭಾಗ ಮಾಡಿದ್ರು. ವಾಣಿಜ್ಯ ವ್ಯವಹಾರಗಳನ್ನ ನೋಡ್ಕೊಳ್ಳೋಕೆ ಕಂಪನಿಯ ಹಳೆ ಆಡಳಿತ ಮಂಡಳಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಬಿಟ್ರು. ಸರಿ. ಆದರೆ ಭಾರತದಲ್ಲಿನ ಎಲ್ಲಾ ರಾಜಕೀಯ, ಮಿಲಿಟರಿ ಮತ್ತು ಕಂದಾಯ ವ್ಯವಹಾರಗಳನ್ನು ನಿಯಂತ್ರಿಸಲು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಒಂದು ಹೊಸ ಪವರ್ಫುಲ್ ಸಂಸ್ಥೆಯನ್ನ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿತು. ಅಂದ್ರೆ ಕಂಪನಿ ಬರೀ ವ್ಯಾಪಾರ ಮಾಡ್ಲಿ, ಭಾರತದ ಆಡಳಿತದ ಸೂತ್ರ ನಮ್ಮ ಕೈಯಲ್ಲಿರ್ಲಿ ಅಂತ ಬ್ರಿಟಿಷ್ ಸರ್ಕಾರ ಸ್ಪಷ್ಟವಾದಿ ಹೇಳಿದ ಹಾಗೆ ಆಯ್ತು. ನಿಖರವಾಗಿ. ಅದಕ್ಕೆ ನೋಡಿ, ಭಾರತದಲ್ಲಿನ ಬ್ರಿಟಿಷ್ ಆಸ್ತಿಯನ್ನ ಮೊದಲ ಬಾರಿಗೆ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಅಧಿಕೃತವಾಗಿ ಕರೆದ್ರು. ಹೌದು, ಇದು ಕೇವಲ ಕಂಪನಿಯ ಆಸ್ತಿಯಲ್ಲ, ಬ್ರಿಟನ್ನಿನ ಆಸ್ತಿ ಅಂತ ಘೋಷಿಸಿದ ಹಾಗೆ. ಹೌದು. ಪ್ರಿಲಿಮ್ಸ್ನಲ್ಲಿ ಡಬಲ್ ಗವರ್ಮೆಂಟ್ ಯಾವ ಕಾಯ್ದೆಯಡಿ ಜಾರಿಗೆ ಬಂತು ಅಂತ ನೇರವಾಗಿ ಪ್ರಶ್ನೆ ಕೇಳಬಹುದು. ಇದು 1858ರವರೆಗೆ ಜಾರಿಯಲ್ಲಿತ್ತು. ಸರಿ. ಇದರ ನಂತರ ಚಾರ್ಟರ್ ಆಕ್ಟ್ಗಳ ಸರಣಿ ಶುರುವಾಗತ್ತೆ. ಪ್ರತಿ 20 ವರ್ಷಕ್ಕೊಮ್ಮೆ ಬರುವ ಈ ಕಾಯ್ದೆಗಳು ಕೇವಲ ನವೀಕರಣ ಆಗಿರ್ಲಿಲ್ಲ, ಬದಲಾವಣೆಗಳನ್ನು ತಂದುವು. 1813ರ ಚಾರ್ಟರ್ ಆಕ್ಟ್ನಿಂದ ಶುರು ಮಾಡೋಣ. 1813ರ ಕಾಯ್ದೆ ಇದು ಬ್ರಿಟನ್ನ ಆಂತರಿಕ ರಾಜಕೀಯದ ದೃಷ್ಟಿಯಿಂದಲೂ ಮುಖ್ಯ. ಆ ಸಮಯದಲ್ಲಿ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಪ್ರಭಾವದಿಂದ ಸ್ವಚ್ಛಾದಿ ವ್ಯಾಪಾರ ಅಥವಾ ಲೆಸಿಫೇರ್ ಸಿದ್ಧಾಂತ ತುಂಬಾ ಪ್ರಬಲವಾಗಿತ್ತು. ಭಾರತದ ಮಾರುಕಟ್ಟೆ ಕೇವಲ ಈಸ್ಟ್ ಇಂಡಿಯಾ ಕಂಪನಿಗೆ ಸೀಮಿತವಾಗಿರಬಾರದು, ಎಲ್ಲಾ ಬ್ರಿಟಿಷ್ ವ್ಯಾಪಾರಿಗಳಿಗೂ ತೆರೆದಿರಬೇಕು ಅನ್ನೋ ಒತ್ತಡ ಹೆಚ್ಚಾಗಿತ್ತು. ಹಾಗಾಗಿ ಈ ಕಾಯ್ದೆಯು ಭಾರತದಲ್ಲಿ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯವನ್ನ ಕೊನೆಗೊಳಿಸಿತು, ಮೊನೋಪೊಲಿ ಹೋಯ್ತು ಅಂಟಾಯ್ತು. ಹೌದು. ಆದರೆ 2 ವಿಷಯಗಳಲ್ಲಿ ವಿನಾಯಿತಿ ಕೊಟ್ರು. ಒಂದು ಚಹಾದ ವ್ಯಾಪಾರ, ಇನ್ನೊಂದು ಚೀನಾದೊಂದಿಗಿನ ವ್ಯಾಪಾರ. ಸರಿ. ಇದೇ ಕಾಯ್ದೆಯಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಅಂದ್ರೆ, ಕ್ರಿಶ್ಚಿಯನ್ ಮಿಷನರಿಗಳಿಗೆ ಧರ್ಮ ಪ್ರಚಾರಕ್ಕಾಗಿ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲು ಅಧಿಕೃತವಾಗಿ ಭಾರತಕ್ಕೆ ಬರಲು ಅನುಮತಿ ಸಿಕ್ಕಿದ್ದು. ಇದು ಭಾರತದ ಸಾಮಾಜಿಕ ರಚನೆಯ ಮೇಲೆ ದೂರಗಾಮಿ ಪರಿಣಾಮ ಬೀರಿತು. ಮುಂದೆ 1833ರ ಚಾರ್ಟರ್ ಆಕ್ಟ್. ಇದನ್ನ ಬ್ರಿಟಿಷ್ ಭಾರತದಲ್ಲಿ ಕೇಂದ್ರೀಕರಣದ ಅಂತಿಮ ಹಂತ ಅಂತ ಕರೀತಾರೆ. ಯಾಕೆ? ಯಾಕಂದ್ರೆ ಈ ಕಾಯ್ದೆ 1773ರಲ್ಲಿ ಶುರುವಾದ ಕೇಂದ್ರೀಕರಣ ಪ್ರಕ್ರಿಯೆಯನ್ನ ಅದರ ತುತ್ತ ತುದಿಗೆ ಕೊಂಡೊಯ್ತು. ಈ ಕಾಯ್ದೆಯಡಿ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನ ಭಾರತದ ಗವರ್ನರ್ ಜನರಲ್ ಅಂತ ಬದಲಾಯಿಸಿದ್ರು. ಗವರ್ನರ್ ಜನರಲ್ ಆಫ್ ಇಂಡಿಯಾ? ಹೌದು. ಲಾರ್ಡ್ ವಿಲಿಯಂ ಬೆಂಟಿಕ್ ಮೊದಲ ಭಾರತದ ಗವರ್ನರ್ ಜನರಲ್. ಅವರ ಕೈಗೆ ಇಡೀ ಬ್ರಿಟಿಷ್ ಭಾರತಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಶಾಸಕಾಂಗ ಅಧಿಕಾರವನ್ನು ಕೊಟ್ರು. ಅಂದ್ರೆ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳ ಬಳಿ ಇದ್ದ ಅಲ್ಪ ಸ್ವಲ್ಪ ಕಾನೂನು ರಚಿಸುವ ಅಧಿಕಾರವನ್ನು ಸಂಪೂರ್ಣವಾಗಿ ಕಿತ್ಕೊಂಡ್ರು ಅಲ್ವಾ? ಸಂಪೂರ್ಣವಾಗಿ. ಇನ್ಮುಂದೆ ದೇಶಕ್ಕೆಲ್ಲ ಒಂದೇ ಕಾನೂನು. ಅದನ್ನ ರೂಪಿಸೋರು ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ ಮಾತ್ರ. ಇನ್ನೊಂದು ಅತಿ ಮುಖ್ಯ ಬದಲಾವಣೆ. ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಾಣಿಜ್ಯ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಕೊನೆಗೊಳಿಸಿತು. ಚಹಾ ಮತ್ತು ಚೀನಾದ ವ್ಯಾಪಾರದ ಏಕಸ್ವಾಮ್ಯವನ್ನು ರದ್ದು ಮಾಡಿದ್ರು. ಇನ್ನು ಮುಂದೆ ಅದು ಕೇವಲ ಒಂದು ಆಡಳಿತಾತ್ಮಕ ಸಂಸ್ಥೆ ಮಾತ್ರ. ಓಕೆ. ಇಲ್ಲಿ ಒಂದು ಸಣ್ಣ ಅದೇ ಪರೀಕ್ಷೆಗೆ ಮುಖ್ಯವಾದ ಅಂಶ ಇದೆ. ಈ ಕಾಯ್ದೆಯ ನಂತರ ಹಿಂದಿನ ಕಾನೂನುಗಳನ್ನ ರೆಗ್ಯುಲೇಷನ್ಸ್ ಅನ್ನೋ ಬದಲು ಹೊಸ ಕಾನೂನುಗಳನ್ನ ಆಕ್ಟ್ಸ್ ಅಂತ ಕರೆಯೋಕ್ ಶುರು ಮಾಡಿದ್ರು. ಸರಿ. ಕಂಪನಿ ಆಳ್ವಿಕೆಯ ಕೊನೆಯ ಪ್ರಮುಖ ಕಾಯ್ದೆ ಚಾರ್ಟರ್ ಆಕ್ಟ್ 1853. ಈ ಕಾಯ್ದೆ ನಮ್ಮ ಇಂದಿನ ಸಂಸದೀಯ ವ್ಯವಸ್ಥೆಯ ಬೀಜಗಳನ್ನ ಬಿತ್ತಿತು ಅಂತ ಹೇಳಬಹುದು. ಇದೇ ಮೊದಲ ಬಾರಿಗೆ ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸಕಾಂಗ ಕಾರ್ಯಗಳನ್ನ ಅಂದ್ರೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಮತ್ತೆ ಕಾರ್ಯಾಂಗ ಕಾರ್ಯಗಳನ್ನ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಹೌದು, ಅವೆರಡನ್ನು ಬೇರ್ಪಡಿಸಿದ್ರು. ಕಾನೂನು ರಚನೆಗೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಒಂದು ಮಿನಿ ಪಾರ್ಲಿಮೆಂಟ್ ಮಾದರಿಯನ್ನ ರಚಿಸಿದ್ರು. ಮತ್ತು ನಮ್ಮೆಲ್ಲರ ದೃಷ್ಟಿಯಿಂದ ಅಂದ್ರೆ UPSC ಆಕಾಂಕ್ಷಿಗಳ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ ಬೆಳವಣಿಗೆ. ಹೌದು. ನಾಗರಿಕ ಸೇವೆಗಳ ನೇಮಕಾತಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪರಿಚಯಿಸಲಾಯಿತು. ಅಲ್ಲಿವರೆಗೆ ಡೈರೆಕ್ಟರ್ಗಳು ತಮಗೆ ಬೇಕಾದವರನ್ನ ನೇಮಿಸ್ತಿದ್ರು. ಆದರೆ ಇನ್ನು ಮುಂದೆ ಯೋಗ್ಯತೆ ಆಧಾರದ ಮೇಲೆ ಆಯ್ಕೆ ನಡಿಬೇಕು ಅಂತ ಆಯಿತು. ಇದಕ್ಕಾಗಿ 1854ರಲ್ಲಿ ಮೆಕಾಲೆ ಸಮಿತಿಯನ್ನು ರಚಿಸಿದ್ರು. ಹೌದು.
ಇದು ಭಾರತೀಯರಿಗೂ ಈ ಉನ್ನತ ಸೇವೆಗಳಿಗೆ ಸೇರಲು ಸೈದ್ಧಾಂತಿಕವಾಗಿ ಒಂದು ಅವಕಾಶವನ್ನ ತೆರೆಯಿತು. ನೀವು ಇಲ್ಲಿಯವರೆಗೆ ಗಮನವಿಟ್ಟು ಕೇಳ್ತಿದ್ದೀರಾ ಅಂದ್ರೆ ನಿಮ್ಮ ಗಮನ ಮತ್ತು ಶ್ರದ್ಧೆ ಸರಿಯಾದ ಹಾದಿಯಲ್ಲಿದೆ. ಇಂಥ ಕ್ಲಿಷ್ಟಕರ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋ ತಾಳ್ಮೆಯೇ ಗಂಭೀರ ಆಕಾಂಕ್ಷಿಯ ಮೊದಲ ಲಕ್ಷಣ. ಹೌದು. ಈಗ ನಾವು ಇತಿಹಾಸದ ಒಂದು ದೊಡ್ಡ ತಿರುವಿಗೆ ಬಂದಿದ್ದೇವೆ. 1857ರ ಮಹಾದಂಗೆ. ಹೌದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಆ ದಂಗೆ ಬ್ರಿಟಿಷ್ ಆಡಳಿತದ ಅಡಿಪಾಯವನ್ನೇ ಅಲುಗಾಡಿಸಿಬಿಟ್ಟು ಇನ್ನು ಮುಂದೆ ಈಸ್ಟ್ ಇಂಡಿಯಾ ಕಂಪನಿಯಂತಹ ಒಂದು ಖಾಸಗಿ ಸಂಸ್ಥೆಯ ಕೈಯಲ್ಲಿ ಭಾರತದ ಆಡಳಿತವನ್ನ ಬಿಡೋದು ಸೇಫಲ್ಲ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಪಕ್ಕಾ ಮನವರಿಕೆ ಆಯಿತು. ಅದರ ನೇರ ಪರಿಣಾಮವೇ ಕಂಪನಿ ಆಳ್ವಿಕೆಯ ಅಂತ್ಯ ಮತ್ತು ಭಾರತ ಸರ್ಕಾರ ಕಾಯ್ದೆ 1858. ನಿಖರವಾಗಿ ಇದನ್ನ ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಅಂತನೂ ಕರೀತಾರೆ. ಇದರ ಅಡಿಯಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ನ ದ್ವಿಸರ್ಕಾರ ವ್ಯವಸ್ಥೆ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಎರಡೂನೂ ರದ್ದು ಮಾಡಿದ್ರು. ಹೌದು, ಎರಡೂನೂ ರದ್ದುಪಡಿಸಿ ಭಾರತದ ರಾಜ್ಯ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಒಂದು ಹೊಸ ಅತ್ಯಂತ ಶಕ್ತಿಯುತ ಹುದ್ದೆಯನ್ನ ಲಂಡನ್ನಲ್ಲಿ ಸೃಷ್ಟಿ ಮಾಡಿದ್ರು. ಈ ರಾಜ್ಯ ಕಾರ್ಯದರ್ಶಿ ಬ್ರಿಟಿಷ್ ಕ್ಯಾಬಿನೆಟ್ನ ಸದಸ್ಯರಾಗಿದ್ದು ನೇರವಾಗಿ ಬ್ರಿಟಿಷ್ ಸಂಸತ್ತಿಗೆ ಜವಾಬ್ದಾರರಾಗಿದ್ರು. ಅಂದ್ರೆ ಭಾರತದ ಆಡಳಿತದ ಸಂಪೂರ್ಣ ಹೊಣೆಗಾರಿಕೆ ಈಗ ನೇರವಾಗಿ ಬ್ರಿಟಿಷ್ ಸರ್ಕಾರದ ಮೇಲೆ ಬಿತ್ತು. ಹೌದು, ಮತ್ತು ಭಾರತದಲ್ಲಿದ್ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಹುದ್ದೆಯ ಹೆಸರು ವೈಸ್ರಾಯ್ ಅಂತ ಬದಲಾಯಿತು. ರಾಜನ ಪ್ರತಿನಿಧಿ ಅಂತ. ಹೌದು, ಅವರು ಭಾರತದಲ್ಲಿ ಬ್ರಿಟಿಷ್ ಕಿರೀಟದ ನೇರ ಪ್ರತಿನಿಧಿ. ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಮೊದಲ ವೈಸ್ರಾಯ್ ಆದ್ರು. ಇದು ಅಧಿಕಾರದ ಒಂದು ದೊಡ್ಡ ವರ್ಗಾವಣೆ. ಮುಂದೆ ಭಾರತೀಯ ಕೌನ್ಸಿಲ್ ಕಾಯ್ದೆಗಳು ಬರ್ತವೆ. 1861, 1892 ಮತ್ತು 1909. 1861ರ ಕಾಯ್ದೆಯ ಹಿಂದಿನ ಉದ್ದೇಶ ಏನಾಗಿತ್ತು? 1857ರ ತಂಡಿಯ ನಂತರ ಬ್ರಿಟಿಷರಿಗೆ ಒಂದು ಪಾಠ ಸ್ಪಷ್ಟವಾಗಿತ್ತು. ಭಾರತೀಯರ ಸಹಕಾರ ಇಲ್ಲದೆ, ಅವರ ಅಭಿಪ್ರಾಯಗಳನ್ನ ಪರಿಗಣಿಸದೆ ಇನ್ನು ಮುಂದೆ ಆಡಳಿತ ನಡೆಸೋದು ತುಂಬಾ ಅಪಾಯಕಾರಿ ಅಂತ. ಹಾಗಾಗಿ ಕಾನೂನು ರಚನಾ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಸೇರಿಸಿಕೊಳ್ಳುವ ಒಂದು ಸಂದ ಪ್ರಯತ್ನವನ್ನ 1861ರ ಕಾಯ್ದೆಯ ಮೂಲಕ ಮಾಡಿದ್ರು. ಇದನ್ನೇ ಸಹಕಾರ ನೀತಿ ಅಥವಾ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತಾರಲ್ಲ. ಹಾಗಾದ್ರೆ ಇದೇ ಮೊದಲ ಬಾರಿಗೆ ಭಾರತೀಯರು ಶಾಸಕಾಂಗ ಸಭೆಗಳನ್ನ ಪ್ರವೇಶಿಸಿದ್ದು? ಹೌದು. ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ತಮ್ಮ ವಿಸ್ತೃತ ಕೌನ್ಸಿಲ್ಗೆ ಅನಧಿಕೃತ ಸದಸ್ಯರಾಗಿ 3 ಭಾರತೀಯರನ್ನು ನಾಮನಿರ್ದೇಶನ ಮಾಡಿದ್ರು. ಯಾರವರು? ಬನಾರಸಿನ ರಾಜ, ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್. ಆದರಿವರ ಪಾತ್ರ ತುಂಬಾ ಸೀಮಿತವಾಗಿತ್ತು. ಯಾವುದೇ ನಿಜವಾದ ಅಧಿಕಾರ ಇರಲಿಲ್ಲ. ಆದರೂ ಇದೊಂದು ಸಾಂಕೇತಿಕ ಹೆಜ್ಜೆ. ಇದೇ ಕಾಯ್ದೆಯಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಯ್ತಲ್ವಾ, ವಿಕೇಂದ್ರೀಕರಣದ ಬಗ್ಗೆ? ಹೌದು, ಇದು ತುಂಬಾ ಮುಖ್ಯವಾದ ಪಾಯಿಂಟ್. 1833ರಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಶಾಸಕಾಂಗ ಅಧಿಕಾರವನ್ನ ಸಂಪೂರ್ಣವಾಗಿ ಕಿತ್ಕೊಂಡಿದ್ರು. ಸರಿ. ಆ ತಪ್ಪನ್ನ ಸರಿಪಡಿಸೋ ಹಾಗೆ 1861ರ ಕಾಯ್ದೆ ಆ ಅಧಿಕಾರವನ್ನ ಅವರಿಗೆ ವಾಪಸ್ ಕೊಡ್ತು. ಅಂದ್ರೆ ಅಧಿಕಾರದ ವಿಕೇಂದ್ರೀಕರಣ ಪ್ರಕ್ರಿಯೆ ಇಲ್ಲಿಂದ ಶುರುವಾಯಿತು. ಓಕೆ. ಸೊ 1773ರಿಂದ 1833ವರೆಗೆ ಕೇಂದ್ರೀಕರಣ, 1861ರಿಂದ ವಿಕೇಂದ್ರೀಕರಣ. ನಿಖರವಾಗಿ. ಈ ಟ್ರೆಂಡ್ ನೆನಪಲ್ಲಿ ಇಡ್ಬೇಕು. ಇದರ ನಂತರ 1892ರ ಕಾಯ್ದೆ. ಇದು 1861ರ ಕಾಯ್ದೆಯ ಮುಂದುವರೆದ ಭಾಗವೇ? ಹೌದು. ಇದರಲ್ಲಿ ಶಾಸಕಾಂಗ ಸಭೆಗಳ ಅಧಿಕಾರವನ್ನ ಸ್ವಲ್ಪ ಹೆಚ್ಚಿಸಿದ್ರು. ಸದಸ್ಯರಿಗೆ ಬಜೆಟ್ ಅನ್ನ ಚರ್ಚಿಸುವ ಅಧಿಕಾರ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆಗಳನ್ನ ಕೇಳೋ ಹಕ್ಕನ್ನ ಕೊಟ್ರು. ಆದ್ರೆ ಬಜೆಟ್ ಮೇಲೆ ವೋಟ್ ಮಾಡೋ ಹಕ್ಕಾಗ್ಲಿ, ಪೂರಕ ಪ್ರಶ್ನೆಗಳನ್ನ ಕೇಳೋ ಹಕ್ಕಾಗ್ಲಿ ಇರಲಿಲ್ಲ. ಸರಿ. ನಂತರ ಬರೋದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಕಾಯ್ದೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು. ಹೌದು. ಇದರಲ್ಲಿ 2 ಅಂಶಗಳು ಪರೀಕ್ಷೆ ದೃಷ್ಟಿಯಿಂದ ಅತೀ ಮುಖ್ಯ. ಮೊದಲನೆಯದು ಒಂದು ಸಕಾರಾತ್ಮಕ ಅಂಶ. ಇದೇ ಮೊದಲ ಬಾರಿಗೆ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಗೆ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಒಬ್ಬ ಭಾರತೀಯರನ್ನ ನೇಮಿಸಲಾಯಿತು. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು. ಹೌದು. ಆ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇದನ್ನು ದೊಡ್ಡ ಮೈಲಿಗಲ್ಲು. ಮತ್ತು ಎರಡನೆಯ ಹೆಚ್ಚು ವಿವಾದಾತ್ಮಕ ಮತ್ತು ಪಪಾಯಕಾರಿ ಅಂಶ. ಎರಡನೆಯದ್ದು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನ ಪರಿಚಯಿಸಿದ್ದು, ಕಮ್ಯುನಲ್ ರೆಪ್ರೆಸೆಂಟೇಷನ್. ಇದರರ್ಥ ಮುಸ್ಲಿಂ ಪ್ರತಿನಿಧಿಗಳನ್ನ ಕೇವಲ ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡಬಹುದಿತ್ತು. ಇದೊಂದು ರೀತಿ ಕಾನೂನಾತ್ಮಕವಾಗಿ ಹಿಂದೂ ಮತ್ತು ಮುಸ್ಲಿಮರನ್ನ ರಾಜಕೀಯವಾಗಿ ವಿಭಜಿಸುವ ಒಂದು ಸ್ಪಷ್ಟ ಪ್ರಯತ್ನ. ಅದಕ್ಕೆ ಲಾರ್ಡ್ ಮಿಂಟೋ ಅವರನ್ನ ಕೋಮು ಚುನಾವಣಾ ಪದ್ಧತಿಯ ಪಿತಾಮಹ ಅಂತ ಕರೆಯೋದು. ಹೌದು.
ಈ ಒಂದು ಅಂಶ ಭಾರತದ ವಿಭಜನೆಗೆ ಬೀಜ ಬಿತ್ತಿತ್ತು ಅಂತ ಅನೇಕರು ವಿಶ್ಲೇಷಿಸ್ತಾರೆ. ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ತುಂಬಾ ಹೆಚ್ಚು. ಈ ಪಾಯಿಂಟ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳೇಬೇಕು. ಖಂಡಿತ. ಇದು ಒಡೆದು ಆಳುವ ನೀತಿಯ ಅತ್ಯಂತ ಸ್ಪಷ್ಟ ಉದಾಹರಣೆ. ಈ ವಿಭಜಕ ನೀತಿಯನ್ನ ಮುಂದುವರಿಸುತ್ತಲೇ ಜವಾಬ್ದಾರಿಯುತ ಸರ್ಕಾರದ ಬೇಡಿಕೆಗೆ ಮಣಿದು ಬ್ರಿಟಿಷರು ತಂದ ಮುಂದಿನ ಪ್ರಮುಖ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ 1919 ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ಸುಧಾರಣೆಗಳು. ಹೌದು. ಈ ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ಅಥವಾ ಡಯಾರ್ಕಿ ಅಂತ ಒಂದು ವಿಚಿತ್ರ ಸಿಸ್ಟಮ್ ಅನ್ನ ಪರಿಚಯಿಸಿತು. ಪ್ರಾಂತೀಯ ಆಡಳಿತದ ವಿಷಯಗಳನ್ನ ವರ್ಗಾಯಿತ ಮತ್ತು ಕಾಯ್ದೆರಿಸಿದ ಅಂತ 2 ಭಾಗ ಮಾಡಿದ್ರು. ಇದನ್ನ ಸರಳವಾಗಿ ಹೇಳೋದಾದ್ರೆ ಕಡಿಮೆ ಪ್ರಾಮುಖ್ಯತೆಯ ಶಿಕ್ಷಣ, ಆರೋಗ್ಯದಂಥ ವಿಷಯಗಳನ್ನ ವರ್ಗಾಯಿತ ಪಟ್ಟಿಯಲ್ಲಿಟ್ಟು ಭಾರತೀಯ ಮಂತ್ರಿಗಳಿಗೆ ಕೊಟ್ರು. ಹೌದು. ಆದ್ರೆ ನಿಜವಾದ ಅಧಿಕಾರವಿದ್ದ ಹಣಕಾಸು, ಪೊಲೀಸ್, ಕಂದಾಯದಂಥ ವಿಷಯಗಳನ್ನ ಕಾಯ್ದೆರಿಸಿದ ಪಟ್ಟಿಯಲ್ಲಿಟ್ಟು ಗವರ್ನರ್ ತನ್ನ ಹತ್ರನೇ ಇಟ್ಕೊಂಡ. ನಿಖರವಾಗಿ ಇದು ಜವಾಬ್ದಾರಿಯಿಲ್ಲದ ಅಧಿಕಾರ ಮತ್ತು ಅಧಿಕಾರವಿಲ್ಲದ ಜವಾಬ್ದಾರಿ ಅನ್ನೋ ಹಾಗಾಯಿತು. ಇದಲ್ಲದೆ ಕೇಂದ್ರದಲ್ಲಿ ಮೊದಲ ಬಾರಿಗೆ ದ್ವಿಸದನ ಪದ್ಧತಿ ಅಂದ್ರೆ ಬೈಕ್ಯಾಮರಲಿಸಂ, ಇವತ್ತಿನ ಲೋಕಸಭೆ ರಾಜ್ಯಸಭೆ ತರ. ಹೌದು, ಆ ವ್ಯವಸ್ಥೆಯನ್ನ ಪರಿಚಯಿಸಲಾಯಿತು. ಜೊತೆಗೆ ದೇಶದಲ್ಲಿ ಮೊದಲ ಬಾರಿಗೆ ನೇರ ಚುನಾವಣೆಗಳನ್ನು ನಡೆಸಿದ್ರು. ಆದ್ರೆ ವೋಟಿಂಗ್ ಹಕ್ಕು ಕೆಲವೇ ಜನರಿಗೆ ಸೀಮಿತವಾಗಿತ್ತು. ಮತ್ತು 1909ರ ಕೋಮು ಪ್ರಾತಿನಿಧ್ಯವನ್ನ ಸಿಖ್ಖರು, ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ರಿಗೂ ವಿಸ್ತರಿಸಿದ್ರು. ಹೌದು, ವಿಭಜನೀಯ ರಾಜಕಾರಣವನ್ನ ಮತ್ತಷ್ಟು ಆಳಗೊಳಿಸಿದರು. ಈ ಎಲ್ಲಾ ಪ್ರಯೋಗಗಳ ನಂತರ ಭಾರತೀಯರ ನಿರಂತರ ಹೋರಾಟದ ಫಲವಾಗಿ ಬ್ರಿಟಿಷರು ಮಾಡಿದ ಅತಿ ದೊಡ್ಡ ಮತ್ತು ಕೊನೆಯ ಪ್ರಯತ್ನವೇ ಭಾರತ ಸರ್ಕಾರ ಕಾಯ್ದೆ 1935. ಹೌದು. ನಮ್ಮ ಇವತ್ತಿನ ಸಂವಿಧಾನದ ನೀಲನಕ್ಷೆ ಅಂತಾನೆ ಕರೆಯಲ್ಪಡುವ ಕಾಯ್ದೆ ಇದು. ಇದರ ಪ್ರಮುಖ ಅಂಶಗಳೇನು? ಇದು ತುಂಬಾ ವಿಸ್ತೃತವಾದ ದಾಖಲೆ. ಇದರ ಕೆಲವು ಪ್ರಮುಖ ಅಂಶಗಳಂದ್ರೆ, 1, ಇದು ಅಖಿಲ ಭಾರತ ಒಕ್ಕೂಟ ಅಥವಾ ಆಲ್ ಇಂಡಿಯಾ ಫೆಡರೇಷನ್ ಸ್ಥಾಪನೆಗೆ ಅವಕಾಶ ಕೊಡ್ತು. ಆದರೆ ಸಂಸ್ಥಾನಗಳು ಸೇರಲು ನಿರಾಕರಿಸಿದ್ರಿಂದ ಇದು ಜಾರಿಗೆ ಬರಲೇ ಇಲ್ಲ. 2, ಪ್ರಾಂತ್ಯಗಳಲ್ಲಿ ವಿಫಲವಾಗಿದ್ದ ದ್ವಿಪ್ರಭುತ್ವವನ್ನ ರದ್ದುಪಡಿಸಿ ಪ್ರಾಂತೀಯ ಸ್ವಾಯತ್ತತೆ ಅಥವಾ ಪ್ರೊವಿನ್ಷಿಯಲ್ ಆಟಾನಮಿ ನೀಡಲಾಯಿತು. ಇದೊಂದು ದೊಡ್ಡ ಹೆಜ್ಜೆ. ಆದರೆ ಕೇಂದ್ರದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತರಲು ಪ್ರಸ್ತಾಪಿಸಲಾಯಿತು. ಮತ್ತೆ ಅಧಿಕಾರಗಳ ವಿಭಜನೆ. ಹೌದು, ಇದೇ ಮೊದಲ ಬಾರಿಗೆ ಅಧಿಕಾರವನ್ನ 3 ಸ್ಪಷ್ಟ ಪಟ್ಟಿಗಳಾಗಿ ವಿಂಗಡಿಸಿದರು: ಫೆಡರಲ್ ಪಟ್ಟಿ, ಪ್ರಾಂತೀಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ನಮ್ಮ ಇವತ್ತಿನ ಸಂವಿಧಾನದ 7ನೇ ಶೆಡ್ಯೂಲ್ನ ಮೂಲ ಇಲ್ಲೇ ಇದೆ. ಈ ದೀರ್ಘ ಪ್ರಯಾಣದ ಅಂತಿಮ ಘಟ್ಟ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947. ಇದು ಕ್ಲೈಮ್ಯಾಕ್ಸ್. ಫೆಬ್ರವರಿ 1947ರಲ್ಲಿ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಜೂನ್ 1948ರೊಳಗೆ ಭಾರತವನ್ನ ಬಿಟ್ಟು ಹೋಗೋದಾಗಿ ಘೋಷಿಸಿದರು. ಇದರ ನಂತರ ಮೌಂಟ್ ಬ್ಯಾಟನ್ ಯೋಜನೆಯಡಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ಅಧಿಕೃತವಾಗಿ ಅಂತ್ಯಗೊಳಿಸಿತು. ಹೌದು. ಆಗಸ್ಟ್ 15, 1947ರಿಂದ ಭಾರತವನ್ನ ಒಂದು ಸಾರ್ವಭೌಮ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿತು. ಭಾರತ ಮತ್ತು ಪಾಕಿಸ್ತಾನ ಅಂತ 2 ಸ್ವತಂತ್ರ ಡೊಮಿನಿಯನ್ಗಳನ್ನ ಸೃಷ್ಟಿ ಮಾಡ್ತು ಮತ್ತೆ ಸಂವಿಧಾನ ರಚನಾ ಸಭೆಗಳಿಗೆ ಸಂಪೂರ್ಣ ಅಧಿಕಾರವನ್ನ ಕೊಡ್ತು. 1773ರ ನಿಯಂತ್ರಣದ ಒಂದು ಸಣ್ಣ ಹೆಜ್ಜೆಯಿಂದ ಶುರುವಾಗಿ 1947ರ ಸಂಪೂರ್ಣ ಸ್ವಾತಂತ್ರ್ಯದವರೆಗೆ ಸಾಗಿದ ಒಂದು ಅದ್ಭುತವಾದ ಮತ್ತು ಸಂಕೀರ್ಣವಾದ ಪ್ರಯಾಣ ಇದು. ಈಗ ಈ ಇಡೀ ಚರ್ಚೆಯನ್ನ ಒಂದು 5 ಪ್ರಮುಖ ಅಂಶಗಳಲ್ಲಿ ಸಾರಾಂಶಿಸೋಣವೇ? ಖಂಡಿತ. ಪಾಯಿಂಟ್ ನಂಬರ್ 1, ಕಂಪನಿ ಆಳ್ವಿಕೆ ಅಂದ್ರೆ 1773-1858. ಇದು ಬ್ರಿಟಿಷ್ ಸರ್ಕಾರದ ನಿಯಂತ್ರಣದ ಪ್ರಯೋಗದಿಂದ ಆರಂಭವಾಗಿ ಭಾರತದ ಆಡಳಿತವನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸುವುದರಲ್ಲಿ ಕೊನೆಗೊಂಡಿತು. ಸರಿ. ಪಾಯಿಂಟ್ 2, ಕಿರೀಟದ ಆಳ್ವಿಕೆ 1858-1947. ಇದು ಬ್ರಿಟಿಷ್ ಸರ್ಕಾರದ ನೇರ ನಿಯಂತ್ರಣ ಮತ್ತು ಭಾರತೀಯರ ಭಾಗವಹಿಸುವಿಕೆಯ ನಿಧಾನಗತಿಯ ಆದರೆ ಸ್ಥಿರವಾದ ಆರಂಭವನ್ನ ಗುರುತಿಸುತ್ತೆ. ಪಾಯಿಂಟ್ 3, ಕೇಂದ್ರೀಕರಣದ ಉತ್ತುಂಬ 1833ರ ಕಾಯ್ದೆಯಾದರೆ ವಿಕೇಂದ್ರೀಕರಣದ ಆರಂಭ 1861ರ ಕಾಯ್ದೆ. ಈ ವ್ಯತ್ಯಾಸ ಸ್ಪಷ್ಟವಾಗಿ ಅರ್ಥವಾಗಬೇಕು. ಸರಿ. 4ನೇ ಪಾಯಿಂಟ್, 1909ರ ಕಾಯ್ದೆ ಕೋಮು ಪ್ರಾತಿನಿಧ್ಯದ ಮೂಲಕ ಒಡೆದು ಆಳುವ ನೀತಿಗೆ ಕಾನೂನಾತ್ಮಕ ರೂಪ ಕೊಡ್ತು ಮತ್ತು ನಂತರದ ಕಾಯ್ದೆಗಳು ಅದನ್ನು ವಿಸ್ತರಿಸಿದವು. ಮತ್ತು ಕೊನೆಯದಾಗಿ 5ನೇ ಪಾಯಿಂಟ್, 1935ರ ಕಾಯ್ದೆ ನಮ್ಮ ಇವತ್ತಿನ ಸಂವಿಧಾನದ ಅಡಿಪಾಯ ಮತ್ತು ಮೂಲ ನೀಲನಕ್ಷೆ. ಇದನ್ನ ಅರ್ಥ ಮಾಡಿಕೊಳ್ಳೋದು ಪಾಲಿಟಿಯ ಮುಂದಿನ ಅಧ್ಯಾಯಗಳಿಗೆ ಅತ್ಯಗತ್ಯ.
ಅದ್ಭುತವಾದ ಸಾರಾಂಶ. ಇನ್ನು ಮುಂದೆ ಎಂ ಲಕ್ಷ್ಮೀಕಾಂತ್ ಪುಸ್ತಕವನ್ನ ತೆರೆದಾನ ಈ ಮೊದಲ ಅಧ್ಯಾಯ ಒಂದು ಭಾರ ಅನ್ನಿಸಲ್ಲ. ಬದಲಾಗಿ ಇದು ಪಾಲಿಟಿ ತಯಾರಿಯ ಅತ್ಯಂತ ಭದ್ರವಾದ ಅಡಿಪಾಯ ಅಂತ ಹೆಮ್ಮೆಯಿಂದ ಅನಿಸುತ್ತೆ. ಫೌಂಡೇಶನ್ ಈಗ ಸ್ಪಷ್ಟವಾಗಿದೆ. In the next episode, we will discuss the features of the Indian Constitution in a completely exam-oriented way. ಈ ಚರ್ಚೆ ನಿಮ್ಗೆ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ನೀಡಿ. The Great IAS ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಿಮ್ಮ ಉತ್ಸಾಹವನ್ನ ತೋರಿಸಲು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಪಾಲಿಟಿ ಅಂತ ಟೈಪ್ ಮಾಡಿ. ನೆನಪಿಟ್ಟುಕೊಳ್ಳಿ, UPSC ಆಯ್ಕೆಯಾಗುವುದು ಅದೃಷ್ಟದಿಂದಲ್ಲ, ಪರಿಕಲ್ಪನೆಗಳ ಸ್ಪಷ್ಟತೆಯಿಂದ.